ಗೈಸ್ ನಮಸ್ತೆ. ನಾವು ಇವತ್ತು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದಿದ್ದೀವಿ. ವಾಸುಕಿ, ಆದಿಶೇಷ, ಸುಬ್ರಹ್ಮಣ್ಯ ಸ್ವಾಮಿ ಈ ಮೂರು ದೇವತೆಗಳು ಒಂದೇ ಕಡೆ ಇರುವಂತಹ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯ. ಈ ಕ್ಷೇತ್ರದ ಇತಿಹಾಸ ತುಂಬಾ ವಿಶೇಷವಾಗಿದೆ. ಅದೇನಪ್ಪಾ ಅಂತಂದ್ರೆ ಮಹರ್ಷಿ ಕಶ್ಯಪನು ಪ್ರಜಾಪತಿಯ 13 ಹೆಣ್ಮಕ್ಳನ್ನ ಮದುವೆ ಆಗಿರ್ತಾನೆ. ಈ ಪತ್ನಿಯರಲ್ಲಿ ಇಬ್ಬರು ಕದ್ರು ಮತ್ತೆ ವಿನುತ. ಇವರಿಬ್ಬರಿಗೂ ಹೊಂದಾಣಿಕೆನೇ ಇರಲ್ವಂತೆ. ಕದ್ರುವಿನ ಮಕ್ಕಳು ಸರ್ಪಗಳು, ವಿನುತಳಿಗೆ ಇಬ್ಬರು ಪುತ್ರರು ಅರುಣ ಮತ್ತೆ ಗರುಡ. ನೀವು ಕೇಳಿರ್ತೀರಾ ಸಮುದ್ರ ಮಂಥನದ ಬಗ್ಗೆ. ಅವಾಗ ದೇವತೆಗಳು ಮತ್ತೆ ರಾಕ್ಷಸರು ಕ್ಷೀರಸಾಗರ ಮಂಥನ ಮಾಡಿದಾಗ ಸಾಗರದಿಂದ ಉದ್ಭವದಂತಹ ಅನೇಕ ವಸ್ತುಗಳಲ್ಲಿ ಉಚ್ಚೇಶ ವರ್ಷ ಎಂಬ ಕುದುರೆಯೂ ಸಹ ಒಂದು. ಈ ಕುದುರೆ ತುಂಬಾ ಬಿಳಿಯಾಗಿ ಆಕರ್ಷಕವಾಗಿತ್ತು. ಈ ಕುದುರೆ ಬಗ್ಗೆ ಅಂದ್ರೆ ದೈವಿಕವಾದಂತಹ ಕುದುರೆಯ ಬಣ್ಣದ ಬಗ್ಗೆ ಕದ್ರು ಮತ್ತೆ ವಿನುತ ಜಗಳ ಆಡ್ತಾ ಇರ್ತಾರಂತೆ. ಏನಂದ್ರೆ ಸಂಪೂರ್ಣ ಬಿಳಿ ಅಂತ ವಿನುತ ಹೇಳಿದ್ರೆ ಕದ್ರು ಬಾಲ ಕಪ್ಪಿದೆ ಅಂತ ಹೇಳ್ತಾ ಇದ್ಲಂತೆ. ಸರಿ, ಹಾಗಾದ್ರೆ ನೋಡೇ ಬಿಡೋಣ, ಸೋತವರು ಗೆದ್ದವರು ಗುಲಾಮರಾಗಬೇಕು ಅಂತೇಳಿ ಪಂಥ ಕಟ್ಟಿದ್ರು. ಆದ್ರೆ ಕದ್ರುಗೆ ಗೊತ್ತಿದ್ದು ಕುದುರೆ ಬಾಲ ಕಪ್ಪಿಲ್ಲ ಅಂತೇಳಿ. ಹಾಗಾಗಿ ತನ್ನ ಮಕ್ಕಳಿಗೆ ಕರೆದು ಸರ್ಪಗಳಿಗೆ ಹೇಳ್ತಾಳೆ, ಕುದುರೆ ಬಾಲ ಕಪ್ಪಾಗಿ ಕಾಣುವಂತೆ ಬಾಲಕ್ಕೆ ಸುತ್ಕೊಳ್ರಿ ಅಂತೇಳಿ. ಅದೇ ರೀತಿ ಕದ್ರು ಮತ್ತೆ ವಿನುತ ಕುದುರೆ ನೋಡಕ್ ಹೋದಾಗ ಕುದುರೆ ಬಾಲ ಕಪ್ಪಾಗಿತ್ತು. ಆಗ ವಿನುತ ಸೋಲೊಪ್ಕೊಂಡು ಕದ್ರುವಿನ ಗುಲಾಮಳಾಗ್ತಾಳೆ. ಈ ವಿಷಯ ವಿನುತನ ಮಗ ಗರುಡನಿಗೆ ಗೊತ್ತಿರುತ್ತೆ. ಆದ್ರೆ ಕದ್ರುವು ಸಹ ತಾಯಿ ಸಮಾನ ಅಂತೇಳಿ ಅವಳಿಗೇನು ಮಾಡದೆ ಸರ್ಪಗಳನ್ನ ಕೊಲ್ಲಕ್ಕೆ ಹೋಗ್ತಾನೆ. ಆಗ ಸರ್ಪಗಳು ಜೀವಭಯದಿಂದ ಒಂದೊಂದ್ ಕಡೆ ಹೋಗಿ ಅಡುಗೆ ಕುಳಿತವಂತೆ. ಆದ್ರೆ ವಾಸುಕಿ ಎಂಬ ಸರ್ಪ ಮಾತ್ರ ಜೀವಭಯದಿಂದ ಕಶ್ಯಪ ಮುನಿ ಹತ್ರ ಹೋಯ್ತು. ಆಗ ಕಶ್ಯಪ ಮಹರ್ಷಿಯು ಸಹ್ಯಾದ್ರಿ ಪರ್ವತದಲ್ಲಿರುವಂತಹ ಕುಮಾರ ಕ್ಷೇತ್ರಕ್ಕೆ ಹೋಗಿ ಶಿವನನ್ನು ಪ್ರಾರ್ಥಿಸಿರಿ, ಇನ್ಮುಂದೆ ಗರುಡನಿಂದ ನಿಮಗೆ ಯಾವುದೇ ತೊಂದರೆ ಆಗೋದಿಲ್ಲ ಅಂತ ಹೇಳಿದ್ರಂತೆ. ಆಗ ಸರ್ಪಗಳೆಲ್ಲವೂ ಸುಬ್ರಹ್ಮಣ್ಯದಲ್ಲಿರುವ ಗುಹೆಯಲ್ಲಿ ಶಿವನನ್ನ ಕುರಿತು ತಪಸ್ಸನ್ನು ಮಾಡ್ಲಿಕ್ಕೆ ಶುರು ಮಾಡಿದ್ವು. ಆ ಗುಹೆಗೆ ಬಿಲದ್ವಾರ ಅಂತೇಳಿ ಕರೀತಾರೆ. ಈ ಬಿಲದ್ವಾರದಲ್ಲಿ 2 ದಾರಿಗಳಿವೆ. ಒಂದು ದಾರಿ 100 ಮೀಟರ್ ಅಷ್ಟು ದೂರ ಇದ್ರೆ ಇನ್ನೊಂದು ದಾರಿ ಕಾಶಿ ಕ್ಷೇತ್ರಕ್ಕೆ ಹೋಗುತ್ತೆ ಎನ್ನುವ ಪ್ರತೀತಿ ಇದೆ. ಸರ್ಪಗಳ ತಪಸ್ಸಿಗೆ ಮೆಚ್ಚಿದ ಶಿವ ಪ್ರತ್ಯಕ್ಷನಾಗಿ ಮುಂದಿನ ಕಲ್ಪದಲ್ಲಿ ನನ್ನ ಮಗ ಕಾರ್ತಿಕೇಯ ಇಲ್ಲಿ ಬಂದು ನೆಲೆಸಿ ಸರ್ಪಕುಲದ ರಕ್ಷಣೆಯನ್ನ ಮಾಡ್ತಾನೆ ಅಂತ ಹೇಳಿ ಆಶೀರ್ವಾದ ಮಾಡಿದರಂತೆ. ಹಾಗೆಯೇ ತಾರಕಾಸುರನ ವಧೆಗಾಗಿ ಕಾರ್ತಿಕೇಯ ಜನಿಸಿದ್ದು. ತಾರಕಾಸುರನ ಸಂಹಾರ ಮಾಡಿದ ಆಯುಧಗಳನ್ನ ಕುಕ್ಕೆಯಲ್ಲಿರುವ ದಾರ ನದಿಯಲ್ಲಿ ತೊಳೆದದ್ದು. ಅಂದಿನಿಂದ ದಾರ ನದಿಗೆ ಕುಮಾರಧಾರ ಎಂಬ ಹೆಸರು ಬಂದದ್ದು. ಅಂತೆಯೇ ಇಲ್ಲಿನ ಪ್ರಕೃತಿಗೆ ಮನಸೋತು ಕುಮಾರ ಕಾರ್ತಿಕೇಯ ಇಲ್ಲೇ ನೆಲೆಸ್ತಾರೆ. ಅಂದ್ರೆ ಶಿವನ ಮಗ ಕಾರ್ತಿಕೇಯ ದೇವರನ್ನ ನಾಗರೂಪದಲ್ಲಿ ಸುಬ್ರಹ್ಮಣ್ಯ ಎಂಬ ಹೆಸರಿನಲ್ಲಿ ಆರಾಧಿಸಲಾಗುತ್ತೆ. ಈ ರೀತಿಯಾಗಿ ಸುಬ್ರಹ್ಮಣ್ಯ ಸ್ವಾಮಿ, ನಂತರ ವಾಸುಕಿ, ಕೆಳಗೆ ಆದಿಶೇಷ ದೇವರುಗಳು ನೆಲೆಸ್ತಾರೆ. ಈ ಕ್ಷೇತ್ರಕ್ಕೆ ಸುಮಾರು 5000 ವರ್ಷಗಳ ಇತಿಹಾಸವಿದೆ. ಕುಮಾರ ತೀರ್ಥದ ಸ್ನಾನದಿಂದ ಚರ್ಮವ್ಯಾಧಿ, ಕುಷ್ಠರೋಗದಂತಹ ಭಯಾನಕ ರೋಗಗಳು ವಾಸಿಯಾಗುತ್ತೆ ಅನ್ನುವ ನಂಬಿಕೆ ಇದೆ. ಗೈಸ್, ಇಷ್ಟ ಆಯ್ತಲ್ವಾ? ಹಾಗಾದ್ರೆ ಇದೇ ತರ ಅಪ್ಡೇಟ್ಸ್ಗೆ ನಮ್ಮ ಪೇಜ್ನ ಫಾಲೋ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.